ಎಲ್ಲರಿಗೂ ನಮಸ್ತೆ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈಗೊಂದು 2-3 ದಿನಗಳ ಹಿಂದೆ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ನೋಡ್ತಾ ಇರಬೇಕಿದ್ರೆ ರಮೇಶ್ ಅರವಿಂದ್ ಅವರದ್ದೊಂದು ಸ್ಪೀಚ್ ವಿಡಿಯೋ ನೋಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಿಮಗೆಲ್ಲಾದರೂ ಆ ವಿಡಿಯೋ ಸಿಕ್ಕಿದ್ರೆ ಒಂದು 5 to 6 ಜಾಸ್ತಿ ಅಂದರೆ ಒಂದು 10 ಮಿನಿಟ್ಸ್ ಇರ್ಬೋದು ಅಷ್ಟೇ ಅವ್ರ ಸ್ಪೀಚು. ಆ ವಿಡಿಯೋ ಸಿಕ್ತು, ಆ ವಿಡಿಯೋನ ನೋಡಿದೆ. ಆ ವಿಡಿಯೋದಲ್ಲಿ ಅವರು ಸ್ಟೂಡೆಂಟ್ಸ್ಗಳಿಗೆ ಕೋಟಿಗೆ ಒಬ್ಬ ಅಂದರೆ ನಮ್ಮ ಅಮೂಲ್ಯವಾದಂತಹ ಸಮಯಗಳನ್ನು, ಥಿಂಗ್ಸ್ಗಳನ್ನು ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೊಬೇಕು, ಅದನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ಕೋಟಿಗೆ ಒಬ್ಬ ಆಗೋದು ಅಂತ ಆ ವಿಡಿಯೋದಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡಿ ಆ ವಿಡಿಯೋನ ನೋಡಿದೆ. ಆ ವಿಡಿಯೋ ನೋಡ್ತಾ ಇರಬೇಕಿದ್ರೆ ನಂಗೆ ಅನಿಸಿದ್ದೇನು ಅಂದರೆ, ನಾನು ನನ್ನ ಲೈಫಲ್ಲಿ ತುಂಬ ಟೈಮಿಗೆ ವ್ಯಾಲ್ಯೂ ಕೊಡುವಂತಹ ವ್ಯಕ್ತಿನೂ ನೋಡಿದ್ದೀನಿ. ಹಾಗೆಯೇ ತುಂಬ ಅವ್ರ ಟೈಮನ್ನು ವೇಸ್ಟ್ ಮಾಡಿ ಇನ್ನೊಬ್ಬರು ಟೈಮನ್ನು ವೇಸ್ಟ್ ಮಾಡೋ ಅಂತಹ ವ್ಯಕ್ತಿನ ಕೂಡ ನಾನು ನನ್ನ ಲೈಫಲ್ಲಿ ನೋಡಿದ್ದೀನಿ. ಸೊ ನಾನು ಈ ವಿಡಿಯೋದ ಮೂಲಕ ನಿಮ್ಗೆ ಹೇಳ್ತಿರೋದೇನು ಅಂದರೆ, ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸೆಕೆಂಡ್, ಗಂಟೆ ಅಲ್ಲ ಪ್ರತಿ ಸೆಕೆಂಡ್ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆ ಟೈಮನ್ನು ನಿಮ್ಮ ಇಂಪಾರ್ಟೆನ್ಸ್ ಏನಿದೆ, ನೀವು ಯಾವುದಕ್ಕೆ ಕೊಡಬೇಕು ಅಂತ ಕರೆಕ್ಟಾಗಿ ಯೋಚನೆ ಮಾಡಿ ಆ ಟೈಮ್ನ ನೀವು ಯೂಸ್ ಮಾಡ್ಕೊಬೇಕು. ಆಮೇಲೆ ಕೆಲವೊಂದಿಷ್ಟು ಜನರನ್ನ ನೋಡಿದ್ದೀನಿ ನಾನು, ಅವ್ರಿಗಂತೂ ಟೈಮ್ ಸೆನ್ಸ್ ಇರಲ್ಲ. ಓಕೆ, ಹೇಗೆ ಅಂದರೆ ಈಗ ಒಂದು 5 ನಿಮಿಷಕ್ಕೆ ಬರ್ತೀನಿ ಅಂತ ಹೇಳಿ ಕೆಲವೊಬ್ಬರನ್ನ ಅರ್ಧ ಗಂಟೆ ಕಾಯಿಸೋದು, 1 ಗಂಟೆ ಕಾಯಿಸೋದು, 5 ನಿಮಿಷ ಬಂದೆ ಅಂತ ಹೇಳಿ ತುಂಬ ಹೊತ್ತಾದ್ರೂ ಬರದೇ ಇರೋದು. ಅಲ್ಲಿ ಏನಾಗುತ್ತೆ ಅಂದರೆ, ಅವ್ರೇನೋ ಅವ್ರ ಟೈಮನ್ನು ಬೇರೆ ಕಡೆ ಏನಾದರೂ ಯುಟಿಲೈಸ್ ಮಾಡ್ಕೊತಿರ್ಬೋದು, ಅದು ನಮ್ಗೆ ಗೊತ್ತಿರಲ್ಲ. ಬಟ್ ನಾವು ನಮ್ಮ ಟೈಮನ್ನು ನಾವು ಅವರಿಗೋಸ್ಕರ ಅವರ ಬರೋದನ್ನು ಕಾಯೋದಕ್ಕೋಸ್ಕರ ಅಥವಾ ಅವ್ರ ಜೊತೆ ಮಾತಾಡೋದಕ್ಕೋಸ್ಕರ ನಾವು ವೇಟ್ ಮಾಡ್ತಿರ್ತೀವಿ. ಆವಾಗ ಅಲ್ಲಿ ನಾವು ಬೇರೆ ನಮ್ಮ ಕೆಲಸನೂ ಕೂಡ ಮಾಡೋಕ್ಕಾಗಲ್ಲ. ಹಾಗೆ ಅವರನ್ನು ಮೀಟ್ ಮಾಡಿ ಅವ್ರ ಜೊತೆ ನಾವು ಏನು ಮಾತಾಡಬೇಕಿತ್ತು ಅಥವಾ ನಮ್ಮ ಏನು ಟೈಮನ್ನು ನಾವು ಅವ್ರಿಗೆ ಕೊಡಬೇಕಿತ್ತು ಆ ಟೈಮನ್ನು ನಮಗೆ ಗೆಲ್ಲೋಕೆ ಆಗಲ್ಲ. ಸೊ ನಾನು ಏನು ಹೇಳ್ತಿರೋದು ಅಂದರೆ, ನಮ್ಮ ಪ್ರತಿಯೊಂದು ಸೆಕೆಂಡ್ ಕೂಡ ನಮಗೆ ಇಂಪಾರ್ಟೆಂಟ್. 1 ಸೆಕೆಂಡ್ ಕಳೆದೋಯ್ತು ಅಂದರೆ ನಮ್ಮ ಜೀವನದಲ್ಲಿ ಅದು ಮತ್ತೆ ಬರಲ್ಲ. ಅದಕ್ಕಾಗಿ ನಿಮ್ಮ ಟೈಮನ್ನು ನೀವು ಯಾವುದಕ್ಕೆ ಕೊಡಬೇಕು, ಯಾವುದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಮೀಸಲಿಡಿ. ಖುಷಿಯಾಗಿರಿ. ಯಾವುದೇ ರೀತಿಯಾದಂತಹ ನಿಮ್ಮ ಟೈಮನ್ನು ನೀವು ವೇಸ್ಟ್ ಮಾಡಿಬಿಡಿ. ಹಾಗೆ ಬೇರೆಯವರ ಟೈಮನ್ನು ಕೂಡ ಅನ್ನೆಸೆಸರಿ ನೀವು ಹಾಳು ಮಾಡಿಬಿಡಿ. ಮೀಟ್ ಮಾಡೋಕ್ಕಾಗತ್ತಾ? ಆಗತ್ತೆ ಅಂತ ಹೇಳಿ, ಇಲ್ಲ ಅಂದರೆ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ವೀಕ್ ನಿಮ್ಗೆ ಯಾವಾಗ ಆಗುತ್ತೋ ಆವಾಗ ಬರೋಕ್ಕೆ ಹೇಳಿ. ಅವರಿಗೆ ನಿಮ್ಮ ಟೈಮನ್ನು ನೀವು ಕೊಡಿ. ಟೈಮ್ ತುಂಬ ಇಂಪಾರ್ಟೆಂಟು. ಒಂದ್ಸಲ ಟೈಮ್ ಕಳೆದೋದ್ರೆ ವಾಪಸ್ ಬರಲ್ಲ. ಮಾತು ನೆನಪಾಗುತ್ತೆ.